ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಿಂದಲೇ ಇದು ಸುದ್ದಿಗಳನ್ನು ಹರಡಿಸ್ತಕ್ಕಂಥದ್ದು. ಅದು ಒಳ್ಳೇದೋ ಕೆಟ್ಟದೋ ಆಮೇಲೆ ಪ್ರಶ್ನೆ. ಅದು ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರದ ಪ್ರಥಮವಾಗಿರ್ತಕ್ಕಂಥ ಜವಾಬ್ದಾರಿಕೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇತ್ತೀಚಿನ ಸಂದರ್ಭಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲ ಒಂದು ಕಡೆಗೆ ನಮ್ಮ ರಕ್ಷಣೆಗೋಸ್ಕರ ನಿಯೋಜಿತರಾಗಿರ್ತಕ್ಕಂಥ ಪೊಲೀಸರು ಕೂಡ ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಒತ್ತಡಗಳು ಕೂಡ ಬರ್ತದೆ. ಆ ಕಾರಣಕ್ಕೋಸ್ಕರ ನಾವು ಯಾವತ್ತೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಏನೆಲ್ಲ ಸಹಕಾರವನ್ನು ಕೊಡಬೇಕು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಆ ಕೆಲಸವನ್ನು ನಾವು ಮೊದಲೇ ಮಾಡಬೇಕಾಗ್ತದೆ. ಆ ಕೆಲಸವನ್ನು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಬೇಕು ಅಂತ ಹೇಳಿದ್ರೆ, ನಾನು 1979ನೇ ಇಸ್ವಿನಲ್ಲಿ ಅವಾಗ ಬರೀ ಮೋಟರ್ ಸೈಕಲ್ಗಳು ಇರ್ತಿದ್ದು, ಆಗ ಒಂದು ವೆಹಿಕಲನ್ನು ಕೊಡಿಸಿದ್ದೆ ನಾನು ಕಳಂಬೆಳಕ್ಕೆ. ಅಂದರೆ ಹೆಚ್ಚು ಕಮ್ಮಿ ಆಯಿತು, 48-49 ವರ್ಷ ಆಯಿತು. ಅಂದರೆ ಯಾವತ್ತಿನಿಂದಲೂ ಕೂಡ ನಾನು ಒಂದು ನಿಕಟವಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ಪೊಲೀಸ್ ಇಲಾಖೆಯ ಜೊತೆಗೆ ಇಟ್ಕೊಂಡಿದ್ದೇನೆ ಮತ್ತು ಅವರಿಗೆ ಸಹಕಾರವನ್ನು ಕೊಡ್ತೀವಿ. ಯಾಕಂದರೆ ನಮ್ಮ ಕೆಲಸನ ಪೊಲೀಸ್ ಇಲಾಖೆಯವರು ನಿಭಾಯಿಸಬೇಕಾದಾಗ ಅವ್ರ ಜೊತೆಲಿ ನಾವು ನಿಲ್ಲಬೇಕಾಗ್ತದೆ. ಇವತ್ತು ಎಲ್ಲಿವರೆಗೂ ಹೋಯ್ತು ಅಂತಂದರೆ 3 ಕಳ್ಳಬಳ್ಳ ಮತ್ತು ಪಟ್ನಾಯಕ್ನಲ್ಲಿ ಮತ್ತು ಸಿರಾ ರೂರಲ್ಲಿಗೆ 3 ವೆಹಿಕಲನ್ನು ಕೊಡುವಂಥ ಕೆಲಸವನ್ನು ಆಗಿದೆ. ಬಹುಶಃ ಅದಕ್ಕೆ ಸ್ವಲ್ಪ ಮನಸೊಲಿಸುವಂಥ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಎಲ್ಲರೂ ಪೊಲೀಸರು ಕೂಡ ಅವರು ಮನವಿ ಮಾಡಿದ ಮೇಲೆ ಅದು ನಾವು ಮಾಡಿದ್ವಿ. ಇನ್ನೂ ಅವಶ್ಯಕತೆ ಬಿದ್ದರೆ ಇನ್ನೂ ಒಂದು ವೆಹಿಕಲ್ ಕೊಡೋಕ್ಕೆ ನಾನು ಹಿಂದೆ ಮುಂದೆ ನೋಡಿದೆ. ಒಟ್ಟಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ಜವಾಬ್ದಾರಿ ಬರೀ ಪೊಲೀಸ್ ಇಲಾಖೆಯವ್ರದ್ದೇ ಅಲ್ಲ, ಜನಗಳದ್ದು ಕೂಡ ಇದೆ, ಮಾಧ್ಯಮದವ್ರು ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಿಂದಲೇ ಇದು ಸುದ್ದಿಗಳನ್ನು ಹರಡಿಸ್ತಕ್ಕಂಥದ್ದು. ಅದು ಒಳ್ಳೇದೋ ಕೆಟ್ಟದೋ ಆಮೇಲೆ ಪ್ರಶ್ನೆ. ಅದು ಒಟ್ಟಿನಲ್ಲಿ ಅನಾಹುತ ಆಗ್ಬಿಡ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಎಲ್ಲದೂ ಕೂಡ ಒಂದು ದ್ವೇಷ, ಅಸೂಯೆ ಅಂತಕ್ಕಂಥದ್ದು ಇವತ್ತು ಸಮಾಜದಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ಬೇಕಾಗಿರ್ತಕ್ಕಂಥ ಕೆಲಸ. ಹೋಮ್ ಸೆಕ್ರೆಟರಿ ಅವ್ರ ಹತ್ರನೂ ಕೂಡ 2 ಸರಿ ಮಾತಾಡಿದ್ದೇನೆ, ಪರಮೇಶ್ವರ್ ಅವ್ರಿಗೂ ಕೂಡ ಮಾತಾಡಿದ್ದೇನೆ. 99% ಈ ಸರಿ ಪ್ರಾರಂಭ. ಸಿಗ್ನಲ್ ವ್ಯವಸ್ಥೆನ ಮೊದಲೇ ಸರಿಪಡಿಸಿದೆ. ನೀವು 18ರಲ್ಲಿ ನಮ್ಮನ್ನು ಸೋಲಿಸಿರಲ್ಲ, ಅದೆಲ್ಲ ಎಡವಟ್ಟಾಗೋಯ್ತು. ಈಗ ಅದ ವಾಪಸ್ ಬಂದ ಮೇಲೆ ಈಗ ಸಿಗ್ನಲ್ಲು, CC ಕ್ಯಾಮ್ರಾಗಳು ಎಲ್ಲ ಕಡೆನೂ ಕೂಡ ಅದನ್ನು ಕೂಡ ಬೇಡಿಕೆ ಇಟ್ಟಿದ್ದೀನಿ. ಇದನ್ನ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ನಮ್ಗೆ ಅವಶ್ಯಕತೆಯಾಗಿ ಬೇಕೇ ಬೇಕು. ಒಂದು ರೂರಲ್ ಪೊಲೀಸ್ ಸ್ಟೇಷನ್ ಕೂಡ ಬೇಕಾಗ್ತದೆ. ಕಾರಣ ಏನಂತಂದ್ರೆ, ತುಮಕೂರು ನಂತರ 2ನೇ ದೊಡ್ಡ ಪಟ್ಟಣ ಅಂತ ಹೇಳಿದ್ರೆ, ಪಟ್ಟಣ ಮತ್ತು ತಾಲೂಕು ಅಂತ ಹೇಳಿದ್ರೆ ಅದು ಸಿರಾನೇ. ಸಿರಾದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿಗಳು, ಕೈಗಾರಿಕೆಗಳು, ಇನ್ನೊಂದು ಒತ್ತಡ. ಯಾರೇ ಬಂದ್ರು, ಬೆಂಗಳೂರಿನವ್ರು ಯಾರಾದ್ರೂ ಕೇಳಿದ್ರೆ ನಿಮ್ಗೆಲ್ಲಿ ಸೈಟ್ ಬೇಕು ಅಂತ ಹೇಳಿದ್ರೆ ಬೆಂಗಳೂರು ಬಿಟ್ಟರೆ ನೀವು ಸಿರಾಗ್ ಬೇಕು ಅಂತಾರ ಆ ಮಟ್ಟಕ್ಕೆ ಆಗೋಗಿದೆ. ಸೊ ಹಾಗಾಗಿ ಈ ಒತ್ತಡಗಳ ಹಿನ್ನೆಲೆಯಲ್ಲಿ ನಾವು ಇದೆಲ್ಲದೂ ಕೂಡ ಮಾಡಬೇಕಾಗ್ತದೆ. ಇದು ಫೈರ್ ಸ್ಟೇಷನ್ ಇರ್ಬೋದು, ಇನ್ನೊಂದಿರ್ಬೋದು. ಫೈರ್ ಸ್ಟೇಷನ್ ಈಗ ಅತ್ಯಂತ ಅವಶ್ಯಕತೆ ಇದೆ. ನೋಡಿ, ಮೊನ್ನೆ 4 ಗುಡಿಸಲು ಇದು. ಆಮೇಲೆ ಎಲ್ಲೋ ಒಂದು ಕಡೆಗೆ ನಾನು ದೆಹಲಿನಲ್ಲಿ ಸ್ವಲ್ಪ ಸಂಪರ್ಕದಲ್ಲಿ ಇರ್ತೇನೆ. ಎಲ್ಲಿನೋ ಮತ್ತೆ ಮರುಕಳಿಸ್ತದೆ ಅಂತಕ್ಕಂಥ ಒಂದು ಸುದ್ದಿ ಹಬ್ಬಿದೆ ದೆಹಲಿನಲ್ಲಿ. ಅದು ಜೂನ್ ಎಂಡಿಗೆ ಜುಲೈಗೆ ಬಂದರೆ ಅದು ದೊಡ್ಡ ಕಷ್ಟ ಆಗ್ತದೆ ಅಂತ ಹೇಳಿ, ಅಂದರೆ ಬರಗಾಲ ನಿಶ್ಚಿತ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಿದ್ದಾರೆ.
ಅದಕ್ಕೆ ನಾನು ಎಲ್ಲ ಕಾರ್ಯದರ್ಶಿಗಳು ಅವ್ರ ಹತ್ರ ಎಲ್ಲದಕ್ಕೂ ಕೂಡ ಇವ್ರ ಹತ್ರ ಚರ್ಚೆನೂ ಕೂಡ ಮಾಡಿದ್ವಿ. ಈಗ ಸ್ವಲ್ಪ ಅರ್ಲಿ ರೈನ್ಸು ಕೂಡ ಅವಕಾಶ ಇದೆ ಅಂತ ಹೇಳ್ತಾರೆ. ಅಂದರೆ ಬೇಗ ಮಳೆ ಬರ್ತಕ್ಕಂಥದ್ದು. ಬೇಗ ಮಳೆ ಬರೋದ್ರ ಜೊತೆಗೆ ನಾವು ಹೋದ ವರ್ಷ ಆಗಿದ್ದಂಥ ಅವಘಡ ಮತ್ತೆ ಆಗಬಾರ್ದು. ಅಂದರೆ ಹೋದ ಸರಿ ಏನಾಯಿತು ಅಂದರೆ ಮಳೆ ಬರಲಿಲ್ಲ, ಹೇಮಾವತಿ ನೀರು ಬಂದು ಎಲ್ಲ ಒಂದು ಕಡೆಗೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸುವಂಥ ಕೆಲಸ ಆಯಿತು. ಇವತ್ತು ಒಂದು ಭಾಳ ಶೋಚನೀಯ ಅಂತಂದರೆ ಇಲ್ಲೇ ಅರೆಹಳ್ಳಿ ಪಕ್ಕ ಟೌನ್ ಹತ್ರನೇ ಅರೆಹಳ್ಳಿ ಕೆರೆ ಇದೆ, ಕೆರೆ ತುಂಬಿದೆ. ಊರಲ್ಲಿ 2 ಬೋರ್ ಕೊರ್ಸಿದ್ವಿ ಕಳೆದ 2 ದಿವಸದಿಂದ. 2 ಬೋರ್ ಕೊರ್ಸಿ 2 ಫೇಲ್ಯೂರ್. ಈಗ ನಾನು ಕಾಂಟ್ರಾಕ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಸರ್ಕಾರಿ ಲೆಕ್ಕದಲ್ಲಿ ಸೇರಿಸ್ಕೊಳಪ್ಪ, ಈಗ ಕೊರೆದು ಬಿಡು ಅಂತೇಳಿ ಈಗ ನಾನು ಹೇಳಿದೆ. ಯಾಕಂದ್ರೆ ಅಲ್ಲಿ ಜಾತ್ರೆ ಇವತ್ತು ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಇವತ್ತು ಕುಡಿಯೋದಕ್ಕೆ ನೀರಿಲ್ಲ, ಈ ತರ ಹಾಹಾಕಾರ ಆಗಿದೆ. ಈ ರೀತಿಯಾಗಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಸರಿ ನಾನು ಯೋಚನೆ ಮಾಡ್ತಿದ್ದೀನಿ. ಅರ್ಲಿ ರೈನ್ಸ್ ಆಗಿದ್ರೆ ಸ್ವಲ್ಪ ಬೇಗ ಹೇಮಾವತಿ ನೀರನ್ನ ಬಿಡೋಣ. ನಮ್ಮ ಇಲಾಖೆ, ಪೊಲೀಸ್ ಇಲಾಖೆ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಇದೆ. ಕಾರಣ ಏನಂತ ಹೇಳಿದ್ರೆ, ಯಾವುದೇ ರೀತಿಯಲ್ಲೂ ಕೂಡ ನಾನು ಇಲ್ಲಿವರೆಗಾಗಿ ನನ್ನ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಇಲ್ಲೀಗಲ್ ಆಗಿ ಅಥವಾ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದಕ್ಕೆ ಯಾವತ್ತೂ ಕೂಡ ನಾನು ಒತ್ತಡ ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು, ಜನಗಳ ಮಧ್ಯದಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಪಾಡ್ತಕ್ಕಂಥದ್ದೇ ಬಹಳ ಮುಖ್ಯವಾಗಿರುತ್ತೆ. ಈಗ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಇದು ಅತ್ಯಂತ ದುರಾದೃಷ್ಟ ಅಂತ ಹೇಳಿದ್ರೆ, ಇವತ್ತು ಪ್ರಪಂಚ ಎಚ್ಚೆತ್ತಿರುವಂಥ ಸಂದರ್ಭದಲ್ಲಿ ಪ್ರಪಂಚ ಎಲ್ಲದೂ ಕೂಡ ದೂರದೃಷ್ಟಿಯನ್ನು ನೋಡುವಂಥ ಮಧ್ಯದಲ್ಲಿ ಈ ರೀತಿಯಾಗಿ ನಮ್ಮಲ್ಲಿ ಎಲ್ಲಾ ಥರನೂ ವ್ಯವಸ್ಥೆ ಇದ್ದು ಕೂಡ ಪ್ರಪಂಚದಲ್ಲಿ ಇವತ್ತು ಯುದ್ಧಗಳಾಗ್ತಾ ಇರ್ತಕ್ಕಂಥದ್ದು, ಯುದ್ಧದಿಂದ ಸಾಯ್ತಾ ಇರ್ತಕ್ಕಂಥದ್ದು ಎಲ್ಲರೂ ಈ ಒಬ್ಬ ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥವ್ರು, ಮುಖ್ಯಸ್ಥನ ಹಗಲಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸ್ಕೊಂಡು ಅವ್ರನ್ನ ಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು. ಬಹುಶಃ ಇದೆಲ್ಲ ಒಂದು ಕಡೆಗೆ ಬಲಿಷ್ಠವಾಗಿರ್ತಕ್ಕಂಥ ದೇಶಗಳು ಅವರವರ ಸ್ವಾರ್ಥದ ದೃಷ್ಟಿಯಿಂದ, ವ್ಯಾಪಾರಗಳ ದೃಷ್ಟಿಯಿಂದ ಈ ರೀತಿಯಾದಂಥ ರೀತಿಯಲ್ಲಿ ಬೇರೆ ದೇಶದವ್ರನ್ನ ಪ್ರಯೋಗಗಳನ್ನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಹುಶಃ ಎಲ್ಲೋ ಒಂದು ಕಡೆ ಎಲ್ರಿಗೂ ನಿರೀಕ್ಷೆ ಇರ್ತಕ್ಕಂಥದ್ದು ಪೆಟ್ರೋಲ್ದು ಕೊರತೆ ಆಗ್ಬೋದು ಅಂತಕ್ಕಂಥದ್ದು ಕೂಡ ಇದೆ. ಅದ್ರ ಬಗ್ಗೆ ರಾಜ್ಯ ಸರ್ಕಾರನೂ ಕೂಡ ಕಾಳಜಿ ವಹಿಸ್ತದೆ ಮತ್ತು ಕೇಂದ್ರ ಸರ್ಕಾರ ಕೂಡ ಜವಾಬ್ದಾರಿಕೆ ವಹಿಸ್ತಾರೆ. ಅವರೊಬ್ಬರೇ ಇಲ್ಲ, ನಿನ್ನೆ ಕೈರೋದಲ್ಲಿ ಬಹಳ ಜನ ಸಿಗಾಕೊಂಡಿರ್ತಕ್ಕಂಥವ್ರನ್ನ ನಾನು ನಿನ್ನೆ ರಾತ್ರಿ ಎಲ್ಲ ದೆಹಲಿಗೆ ಎಂಬಸಿಗೆ ಎಲ್ಲರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡೋವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಬಹಳ ಜನ ಸಿಗಾಕೊಂಡಿದ್ದಾರೆ. ಇದು ಎಲ್ಲೋ ನೋಡಿದ್ರಿಗೆ ಮಾಧ್ಯಮದಲ್ಲಿ ನೋಡಿದ್ರೆ ಯುದ್ಧ ಅಂತಕ್ಕಂಥದ್ದು ಕೊನೆಗಾಗ್ತದೆ ಅಂತ ನಿರೀಕ್ಷೆ ಇಲ್ಲ. ಅದರಿಂದ ಇದೆಲ್ಲದೂ ಕೂಡ ಅನಿವಾರ್ಯ ಆಗ್ತದೆ. ಅದಕ್ಕೆ ಸರ್ಕಾರ ಎಚ್ಚರಿಕೆ ತಗೊಂತದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಧ್ವನಿಗೂಡಿಸಿದ್ದಾರೆ, ಪ್ರಧಾನಮಂತ್ರಿಗೂ ಕೂಡ ಮನವಿ ಮಾಡಿದ್ದಾರೆ. ನಾನು ಕೂಡ ನಮ್ಮ ಟಚ್ಚಲ್ಲಿದ್ದೇನೆ, ನಮ್ಮ ಎಂಬಸಿಗಳಲ್ಲಿ ಅದರಲ್ಲಿ ಟಚ್ಚಲ್ಲಿದ್ದೇನೆ ಮತ್ತು ನಮ್ಮ ಆಫೀಸರ್ಸ್ ಕೂಡ ಇವತ್ತು ದೆಹಲಿನಲ್ಲಿ ಕೂತು ಕೂಡ ಅದನ್ನ ಡೇ ಟು ಡೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ.